ಫೆರಾರಿ ಇಲ್ಲ ಮಸ್ತಾಂಗ್. ವಾವ್ ಮಸ್ತಾಂಗ್ ನೋಡಿದ್ರ ಹೆಂಗೋಯ್ತು. ಸಾಲಲ್ಲ ಡೆಲ್ಲಿ ಇದು. ಓ ಯಾವುದು ಹೊಸದಾಗಿ ಮಾಡೋರಲ್ವಾ ಇಲ್ಲ ಅದು ಡೆಲ್ಲಿ ಟು ಮುಂಬೈ ಎಕ್ಸ್ಪ್ರೆಸ್, ಅದು ಹೊಸದಾಗಿ ಮಾಡಿರೋದು. ಬೈಕ್ ಆರ್ ನಾಟ್ ಅಲೌಡ್ ಇನ್ ದಟ್ ಎಕ್ಸ್ಪ್ರೆಸ್ ವೇ. ನೋಡಿ ಜಾಮ್ ಹೆಂಗಾಗಿದೆ. ಔಟರ್ ರಿಂಗ್ ರೋಡ್ ಅಂತೆ, ಬರೀ ಕಾರಿದೆ, ಟೂ ವೀಲರ್ಸೇ ಇಲ್ಲ ಇಲ್ಲಿ. ಬರೀ ಕಾರು. ಯಾರಿಗೂ ಪಕ್ಕನೇ ಬರ್ತಾನೆ. ಬಂದ ಕಾದೆ. ಮಧ್ಯದಲ್ಲೇ ಇರೋದು ಪೆಟ್ರೋಲ್. ನೋಡಿ ಎಷ್ಟು ಟ್ರಾಫಿಕ್ ಜಾಮ್. ಬರ್ಬೋದಿತ್ತು ಅನ್ಸುತ್ತೆ. ಸೊ ಇಲ್ಲಿ ಚಂಡೀಗಢ ರಿಂಗ್ ರೋಡ್ ಟ್ರಾಫಿಕ್ ನೋಡಿದ್ಮೇಲೆ ಏನೋ ಹೇಳಬೇಕು ಅನಿಸ್ತು. ಸೊ ಏನಪ್ಪ ಅಂದರೆ ನೋಡಿ, ಅವರು ಟ್ರಾಫಿಕ್ ಸೆನ್ಸೇ ಇಲ್ಲ. ಎಲ್ಲ ದೊಡ್ಡ ದೊಡ್ಡ ಕಾರಿಗಳು ತಗೊಂಡು 10-20 ಸ್ಪೀಡು ಇರಬೇಕಲ್ಲಿ ನಿಲ್ಸ್ಕೋತಾರೆ. ಮತ್ತು ಬೇಗ ಹೋಗಲ್ಲ, ವೆಹಿಕಲ್ಸ್ ಹಿಂದೆ ಇರೋರಿಗೆ ಬಿಟ್ಕೊಡಲ್ಲ. ನೋಡಿ ಅಪ್ಪ, ನಮ್ಮ ಬೆಂಗಳೂರೇ ಎಷ್ಟೋ ಚೆಂದ ಆಗಿರು. ಅವ್ರಿಗೆ ನಾಲೆಜ್ ಇಲ್ಲ ಅಂದ್ರೂ ನೋಡಿ, ಅವ್ರಿಗೆ ನಾಲೆಜ್ ಇಲ್ಲ ಅಂದರೂ ಅಟ್ಲೀಸ್ಟ್ ಜಾಗ ಬಿಟ್ಕೊಡ್ತಾರೆ ಗುರು. ಸಾಕತ್ತು ಕತೆ ಗುರು. ಇಲ್ಲಿ ಟ್ರಾಫಿಕ್ ಮಾತ್ರ ಸೆನ್ಸ್ ಇದು ಟ್ರಾಫಿಕ್ ಸೆನ್ಸೇ ಇಲ್ಲ ನೋಡಿ. ಅಪ್ಪ ಅವ್ನು ನೋಡಿ, ಅವನು ಹಂಗೆ ಹೋಗ್ತಾನೆ. ಆರೇನು ಹೊಡೆದ ಫಾಸ್ಟ್ ಹೋಗ್ತಾವ. ಏನೋ ಜೋರಾಗಿ ಹೋಗ್ತಾನೆ ಅನ್ಕೊಂಡ್ರೆ ಸ್ಲೋವಾಗಿ ಹೋಗ್ತಾವ ಅನ್ಕೊಂಡೆ. ಒಬ್ಬ ಇಷ್ಟು ಮೋಡ ಇದ್ರು ನೋಡಿ,
ಇಮಿಡಿಯೇಟಿ ಮಾತ್ರ ನೋಡಿ ಅಷ್ಟೇ, ಒಂದೇ ಲೈನ್ ಅವರು, ಅದ್ರ ಮೇಲೆ ಹೋಗಲ್ಲ. ಸೀರಿಯಸ್ಲಿ ಗುರು, ನಮ್ಮ ಬೆಂಗಳೂರು ಎಷ್ಟೋ ಪರವಾಗಿಲ್ಲ ಟ್ರಾಫಿಕಲ್ಲಿ. ಡೆಲ್ಲಿ ನೋಡಿಬಿಟ್ರಂತೂ ಇನ್ನೂ ಕಚ್ಚಡವಾಗಿತ್ತು. ಏನೋ ಬಬಲ್ಸ್ ಎತ್ಕೋಯ್ತಾ ಇದೆ ನೋಡಿ, ಬಬಲ್ಸು. ಇಲ್ಲಿ ನೋಡಿ ಯಾರೋ ಮಗು ಹಿಡ್ಕೊಂಡು ನಿದ್ದೆ ಮಾಡ್ತಾಯಿದೆ. ಅದು ಎಷ್ಟು ವರ್ಷದ ಮಗುನೋ ಗೊತ್ತಿಲ್ಲ. ಯಪ್ಪ, ಅವನು ಇದೊಂದು ವ್ಯೂ ಸಖತ್ತಾಗಿದೆ. ಅದು ಪಾರ್ಕ್ ಇರ್ಬೇಕು. ದೊಡ್ಡ ದೊಡ್ಡ ಮನೆ ಅಪ್ಪ, ಸೂಪರಾಗಿದೆ ಅಲ್ಲ ರೋಡು. ಯಾವುದು ಪಟ್ಟಿಯಾಲ ಶ್ರೀ ಹಿಂದ್. ನಾವು ಸ್ಟ್ರೈಟ್ ಹೋಗ್ಬೇಕು ಗುರು. ದೊಡ್ಡ ದೊಡ್ಡ ಮನೆ ಐತೆ ವ್ಯೂ. ಅಲ್ಲೆಲ್ಲ ಪಕ್ಕ ಫುಲ್ ಶಾಪಿಂಗ್ ಮಾಲು. ಈ ಕಡೆ ಅಪಾರ್ಟ್ಮೆಂಟು ಚೆನ್ನಾಗಿ ಮಾಡಿದ್ದಾರೆ. ಲಕ್ಸುರಿ ಸಲೂನ್, ಕಟ್ಟಿಂಗ್ ಮಾಡೋಕ್ಕೂ ಲಕ್ಸುರಿ ಪಾಪ. ಎಲ್ಲ ಕಾರಲ್ಲಿ ಓಡಾಡೋದು. ಸಿಗ್ನಲ್ ಬಿಡ್ತು ನೋಡಿ. ಮಧ್ಯ ಮರ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಹೂವು ಇನ್ನು 7 ಕಿಲೋಮೀಟ್ರ್ ಹೋಗ್ಬೇಕು ನಾನು. ಅಟ್ಲೀಸ್ಟ್ ಹೈವೇ ಕನೆಕ್ಟ್ ಆಗಿ ಆಮೇಲೆ ತಿರ್ಗಾ ಇನ್ನೊಂದು ಸ್ಮಾಲ್ ಹೈವೇ ಕನೆಕ್ಟ್ ಆಗಬೇಕು. ಹೋಗೋಣ. ಫಾಸ್ಟಾಗಿ ಹೋಗ್ತಾರೆ. ನೋಡೋಬ್ರಿ ಚಂಡೀಗಢ ಎಲ್ಲ ಒಂಥರ ಹಳೇ ಬಿಲ್ಡಿಂಗ್, ಹಳೇ ಸ್ಟೈಲ್ ಬಿಲ್ಡಿಂಗ್ ಅನ್ಸುತ್ತೆ ಮೋಸ್ಟ್. ರಿಂಗ್ ರೋಡಲ್ಲ, ಸ್ವಲ್ಪ ಟ್ರಾಫಿಕ್ ಜಾಸ್ತಿ. ಏನಿರು ಮುಂದೆ ನಿಲ್ಲಿಸ್ಬಿಟ್ಟಿದ್ದಾರೆ. ಅಲ್ಲಿ ಆಟೋದವ್ರು ನೋಡಿ ಹೇಗೆ ನಿಲ್ಸ್ಕೊಂಡಿದ್ದಾರೆ. ಪೆಟ್ರೋಲು ಹಾಕ್ಸ್ಬೇಕು. ಹೋಮ್ಲ್ಯಾಂಡ್ ಅಂತೆ ಅಪಾರ್ಟ್ಮೆಂಟ್ ನೋಡಿ. ಎಷ್ಟು ಜನ ಇದ್ದಾರೋ ಅವ್ರಿಗೆ ನೀರು ಹೆಂಗೆ ಪ್ರೊವೈಡ್ ಮಾಡ್ತಾರೋ. ಎಲ್ಲ ಬೋರ್ವೆಲ್ಲೇ. ಯಪ್ಪ ಎಷ್ಟು ಜನ ಇರ್ತಾರೆ ಅಲ್ಲಿ. ಹೋಮ್ಲ್ಯಾಂಡ್